ಚಾನಲ್. ನಾನಿವತ್ತು ಶ್ರೀ ಕ್ಷೇತ್ರ ಗೌಡ್ಗೆರೆ ಅಮ್ಮನವ್ರ ದರ್ಶನ ಮಾಡೋದಕ್ಕೆ ಬಂದಿದ್ದೀನಿ. ಇದು ಪಂಚಲೋಹದಲ್ಲಿ ಮಾಡಿರುವಂಥ ಚಾಮುಂಡೇಶ್ವರಿ ವಿಗ್ರಹ. ನಾನು ಬಂದಿದ್ದೀನಿ, ನೀವು ಬಂದೊಮ್ಮೆ ನೋಡಿ ದರ್ಶನ ಮಾಡಿ. ಸ್ಟ್ಯಾಚು ರಿಯಲ್ ಟೆಂಪಲ್ ಬಂದು ಈ ಥರ ಇದೆ, ತೋರಿಸ್ತೀನಿ. ಸ್ಥಳ ಥರ ಮಾಡಿದ್ದಾರೆ. ಓಹ್, ಬಂದ ತಕ್ಷಣ ನಮ್ಮ ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ, ಶ್ರೀ ಕ್ಷೇತ್ರ ಗೌಡ್ಗೆರೆ. ಅದೇ ಇವಾಗ ಹೇಳದ್ನಲ್ಲ ಮುಂಚೆ, ದೇವ್ರ ವಿಗ್ರಹ ಇಲ್ಲಿ ಇರೋದಂತ. ಸೊ ಅಲ್ಲಿ ಮೂಲಸ್ಥಾನ ಇರೋದು. ಸೊ ಇಲ್ಲಿ ಬಂದು ವಿಗ್ರಹನ ಸ್ಟ್ಯಾಚುನ ರೆಡಿ ಮಾಡಿದ್ದಾರೆ. ಅನೌನ್ಸ್ ಮಾಡ್ಬಿಡಿ. ಎಷ್ಟು ವ್ರತಗಳ ಮಾಡಿ ಕಾಯುವ ಮಂತ್ರವ ಹಾಡಿ ಬೇಡಿಕೊಂಡೆ ಜೊತೆ ಏನಾದರೂ ಬೇಡ್ಕೊಂಡು ಹಾಕ್ಬೇಕಂತ ಇಲ್ಲಿ ನೋಡುವ. ಆಂಜನೇಯನ ಅಪ್ಪ ನೋಡಿ ಗೈಸ್, ಸ್ಟ್ಯಾಚು ಬಂದು ಪಂಚಲೋಹದಲ್ಲಿ ಮಾಡಿರೋದು. 60 ಅಡಿ ಇದೆಯಂತೆ. ಬನ್ನಿ ತೋರಿಸ್ತೀನಿ. ಕಾಯೆಲ್ಲ ಕಟ್ಟಿದ್ದಾರೆ. ಸೊ ಅಡುಗೆ ಎಲ್ಲ ಮಾಡ್ಕೊಂಡು ಕಾಯಿ ಕಟ್ತಾರೆ. ನಾನು ನೆಕ್ಸ್ಟ್ ಟೈಮ್ ಬಂದಾಗ ಕಟ್ತೀನಿ ಗೈಸ್. ಬನ್ನಿ. ಅದು ಇರೋದು ಸಿಕ್ಕಾಪಟ್ಟೆ ರಶ್ ಇದೆ. ಅಂದರೆ ಇವತ್ತು ಆಷಾಢ ಶುಕ್ರವಾರ ಅಲ್ವಾ. ಪೂಜಿಸಲು ವರಹಾಡು ನನ್ನ ತಾಯಿ ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಯ. ನವಮಾಸ ಮಡಿಲಲ್ಲಿ ಕಾಯುವಳು ಹೆತ್ತ ತಾಯಿ, ನೋವಲು ನಗುವವಳು ಅಂತ ಇದೆ. ಅಲ್ಲಿ ಬಸವಣ್ಣ ಇರುತ್ತೆ. ಬಸವಣ್ಣನ ನೋಡ್ಕೊಂಡು ಬರಬೇಕು. ತೋರಿಸ್ತೀನಿ ಈಗ ತಿನ್ಕೊಂಡು. ಬಸಪ್ಪನ ಹತ್ರ ಕೇಳ್ಕೊತಾ ಇದ್ದಾರೆ ಏನಾದರೂ ಅರ್ಕೆಗಳನ್ನ ಆಗುತ್ತೋ ಆಗಲ್ಲ ಅಂತ. ಜನ ಎಲ್ಲ ಕೂತ್ಕೊಂಡು ಈ ಥರ ಎಲ್ಲ ಬಸಪ್ಪನ ಇದ್ರ ದೇವಸ್ಥಾನದೊಳಗಡೆ ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ. ದೇವಿನ ವಿಗ್ರಹಗಳೆಲ್ಲ ಇದ್ದಾವೆ. ಬಸಪ್ಪನ ತಲೆಯಲ್ಲೆಲ್ಲ ದುಡ್ಡಿದೆ. ದುಡ್ಡು ಕೊಟ್ಬಿಟ್ಟು ನಮ್ಗೇನು ಬೇಕೋ ಅದನ್ನು ಕೇಳ್ಕೊಂಡ್ರೆ ಅದು ಆಗುತ್ತೋ ಇಲ್ವೋ ಅಂತ ಹೇಳುತ್ತೆ ಗೈಸ್. ಎಲ್ಲ ಕೈ ಹಿಡ್ಕೊಂಡು ಕೇಳ್ತಾ ಇದ್ದಾರೆ ಬಸಪ್ಪ ಕಾಲು ಕೊಡಲಿ ಅಂತ. ಅಂದರೆ ಅವ್ರು ಕೇಳ್ಕೊಂಡ್ರೆ ಅದು ಆಗುತ್ತೋ ಇಲ್ವೋ. ಆಗುತ್ತೆ ಅಂತಂದರೆ ಅವ್ರ ಕೈಗೆ ಅದನ್ನು ಕಾಲು ಕೊಡ್ತೀನಿ. ಒಳ್ಳೇದು ಮಾಡಪ್ಪ ತಂದೆ ಎಲ್ರಿಗೂ. ಊಟಕ್ಕೆ ಹೋಗ್ಬೇಕು ಅಂತ ನಮ್ಮ ಮಮ್ಮಿ ಅರ್ಜೆಂಟಲ್ಲಿ ಕರೀತಾ ಇದ್ದಾರೆ. ಸೊ ಹೋಗೋಣ, ಊಟಕ್ಕೆ ಹೋಗೋಣ. ಊಟ ಯಾವ ಥರ ಇರುತ್ತೆ ನೋಡೋಣ. ಇದ್ದೀವಿ ಊಟಕ್ಕೆ ಹೋಗೋ ಹತ್ರ ಇಲ್ಲೇನೋ ಸ್ಟ್ಯಾಚು ಇದೆ ಗೈಸ್ ನೋಡಿ. ಅಪ್ಪ, ಮಗಳು, ಅಮ್ಮ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಅನ್ನದಾನ ಶ್ರೇಷ್ಠ ದಾನ ಅಂತೆ. ಸೊ ಯಾರು ಅನ್ನ ಚೆಲ್ಲಬೇಡಿ. ಎಷ್ಟೋ ಜನಕ್ಕೆ ಅನ್ನನೇ ಇಲ್ಲ. ಸೊ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟದ ಹಾಲು ಈ ಥರ ಇದೆ. ನಾವು ಬರೋಕ್ಕೂ ಮುಂಚೆನೇ ಎಲ್ಲ ಫಿಲ್ ಆಗಿದೆ. ಓಕೆ, ಊಟ ಯಾವ ಥರ ಇರುತ್ತೋ ನೋಡೋಣ. ಮದುವೆ ಊಟ ಥರ ಇರುತ್ತೆ ಅಂತ ಹೇಳಿ ಹಾಕಿದ್ದಾರೆ. ಲಾಡು ಹಾಕ್ತಾರೆ ನೋಡಿ ಗೈಸ್. ಇವಾಗ ಹಾಕಿದ್ರು. ಬರ್ಬಿಡ್ದೇನೆ ಹೋಗ್ತಿದ್ದಾರೆ. ಸಾಂಬಾರು ಹಾಕಿ. ಹಾಂ, ಓಕೆ ಓಕೆ. ತುಪ್ಪ ಕೂಡ ಬರ್ತಾ ಇದೆ. ಹಾಡಿ ತೋರಿಸ್ತೀನಿ. ಅಡುಗೆ ಎಲ್ಲ ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಲೈಕ್ ಈ ಥರ ಇದೆ ಸಿಸ್ಟಮ್ ಈ ಅಡುಗೆ ಮಾಡೋದಕ್ಕೆ. ಸಿಂಹ ನೋಡಪ್ಪ, ನಂದಿಲ್ಲೇ ಐತೆ. ಹೇಯ್ ನೋಡಿ ಗೈಸ್, ಇಲ್ಲಿ ಹುಲಿ ಎಲ್ಲ ಇದೆ. ಈ ಕಡೆ ಬಂದು ಇದೆ. ಬಟ್ ಇದು ರಿಯಲಿ ಸ್ಟ್ಯಾಚು ಮಾಡಿ ಬಟ್ ನೋಡೋಕೆ ತುಂಬ ಚೆನ್ನಾಗಿದೆ. ಅಂದರೆ ಮುಂಚೆ ಹಳೆ ಬಸವ ಇತ್ತಂತೆ. ಸೊ ಹಳೆ ಬಸವ ಅದು ಸತ್ತೋದ್ಮೇಲೆ ಅದನ್ನು ಇಲ್ಲೇನೆ ಸಮಾಧಿ ಮಾಡಿ ಸ್ಟ್ಯಾಚು ಥರ ಮಾಡಿ ಕಾಯಿಗಳು ಏನಾದರೂ ಎಷ್ಟು ಕಾಯಿ ಇದೆ ಅಂತಂದರೆ 1000ಕ್ಕಿಂತ ಮೇಲೆ ಇದೆ ಇಲ್ಲಿ ಕಾಯಿಗಳು. ಈ ಯಾವುದೇ ಜಾತಿ, ಮತ, ಲಿಂಗ ಭೇದವಿಲ್ಲದೆ ಸರ್ವರಿಗೂ ಅಮ್ಮನವರ ದರ್ಶನಕ್ಕೆ ಮುಕ್ತ ಅವಕಾಶ ಇದೆಯಂತೆ. ಎಲ್ಲರೂ ಮತ್ತೊಮ್ಮೆ ಬರೋಣ. ಥ್ಯಾಂಕ್ ಯು. ನಿನ್ನ ಆಶೀರ್ವಾದ ಯಾವಾಗಲೂ ಇರಲಿ ತಾಯಿ. ಸ್ಟ್ಯಾಚ್ಯೂ ಆಫ್ ಶಕ್ತಿ. ಓಕೆ, ಲೈಕ್ ಮಾಡಿ. ಪೂಜಿಸಲು ವರಹಾಡು ನನ್ನ ತಾಯಿ ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಯ.